Hello everyone, I am Santosh. Today we are going to start with the very new course that is about ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಲೆಟ್ ಅಸ್ ಸಿ ದ ಹಿಸ್ಟ್ರಿ ಆಫ್ ಎ ಐ ಹೇಗೆ ಜನರೇಟ್ ಆಯಿತು ಅಥವಾ ಎ ಐ ಅನ್ನೋದು ಹೇಗೆ ಉಟ್ಕೊಂಡು ಬಂತು, ಅದರದ್ದು ಗ್ರೋತ್ ಏನಿದೆ ಅದನ್ನಂತ ನಾವು ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಹಿಸ್ಟ್ರಿ ಆಫ್ ಎ ಐ. ಓಕೆ, ಈಗ ನೀವು ಮೊದಲು ತಿಳ್ಕೊಂಡಿರೋ ಹಾಗೆ ಇವನ್ ಬಿಫೋರ್ ಕಂಪ್ಯೂಟರ್ಸ್ ಎಕ್ಸಿಸ್ಟೆಡ್, ಹ್ಯೂಮನ್ಸ್ ಇಮ್ಯಾಜಿನ್ಡ್ ಮಷೀನ್ಸ್ ದಟ್ ಕುಡ್ ಥಿಂಕ್ ಆ್ಯಂಡ್ ಆ್ಯಕ್ಟ್ ಲೈಕ್ ಹ್ಯೂಮನ್ಸ್. ಅಂದರೆ ಕಂಪ್ಯೂಟರ್ಗಳು ಇರೋಕ್ಕಿಂತ ಮೊದಲೇ ಇದ್ರ ಬಗ್ಗೆ ಥಿಂಕ್ ಮಾಡಿಬಿಟ್ಟಿದ್ದಾರೆ. ಯಾವಾಗ ಪುರಾಣಗಳಲ್ಲಿ ಮತ್ತು ಹಳೆ ಕಥೆಗಳನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ಅದ್ರ ಬಗ್ಗೆ ಮೊದಲೇ ಅವರು ಥಿಂಕ್ ಮಾಡಿರ್ತಾರೆ. ಓಕೆ, ಅದನ್ನು ನಾವು ಈಗ ಬಳಸ್ತಾ ಇದ್ದೀವಿ. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದೋಸ್. ದ ಕಾನ್ಸೆಪ್ಟ್ ಆಫ್ ಇಂಟೆಲಿಜೆಂಟ್ ಮಷೀನ್ಸ್ ಡೇಟ್ಸ್ ಬ್ಯಾಕ್ ಟು ಏನ್ಸಿಯಂಟ್ ಮಿತ್ಸ್. ಮೊದಲೇ ಪುರಾಣಗಳಲ್ಲಿ ಇವುಗಳನ್ನು ಉಲ್ಲೇಖ ಮಾಡಿರ್ತಾರೆ. ಆ್ಯಂಡ್ ಫಿಲಾಸಫರ್ಸ್ ಲೈಕ್ ಅರಿಸ್ಟಾಟಲ್ an ancient Greek introduced logical reasoning ಮೀನ್ಸ್ ತರ್ಕಶಾಸ್ತ್ರ ಅಂತ ಹೇಳ್ತೀವಿ. ಅವಾಗ್ಲೇನೆ ಇದ್ರ ಬಗ್ಗೆ ಅರಿಸ್ಟಾಟಲ್ ಅವರು ಥಿಂಕ್ ಮಾಡಿರ್ತಾರೆ. ಓಕೆ, ವಿಚ್ ಲೇಟರ್ ಇನ್ಫ್ಲೂಯೆನ್ಸ್ಡ್ ಎ ಐ ಅಂದರೆ ಇದನ್ನೇ ಬಳಸ್ಕೊಂಡು ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋ ಕಾನ್ಸೆಪ್ಟ್ಗೆ ನಾವು ಮೂವ್ ಆಗ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ಅರ್ಲಿ ಕಂಪ್ಯೂಟಿಂಗ್ ಆ್ಯಂಡ್ ಎ ಐ ಫೌಂಡೇಶನ್ಸ್ನಲ್ಲಿ ಅಲನ್ ಟ್ಯೂರಿಂಗ್ ಅವ್ರು ಏನು ಮಾಡ್ತಾರೆ, ಪ್ರಪೋಸ್ ದಿ ಐಡಿಯಾ ಆಫ್ ಥಿಂಕಿಂಗ್ ಮಷೀನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಲನ್ ಟ್ಯೂರಿಂಗ್ proposed the idea of ಥಿಂಕಿಂಗ್ ಮಷೀನ್ಸ್ ಅನ್ನೋ ಕಾನ್ಸೆಪ್ಟನ್ನು ಅಥವಾ ಈ ಐಡಿಯಾನ ಅಂದರೆ ಏನು, ಮಷೀನ್ಗಳು ಥಿಂಕ್ ಮಾಡಬಹುದಾ ಅಂತ ವಿಚಾರ ಮಾಡಿ ಅದ್ರ ಮೇಲೆ ಒಂದು ಏನು ಮಾಡ್ತಾರೆ, ಟ್ಯೂರಿಂಗ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಡೆವಲಪ್ಡ್ ಟ್ಯೂರಿಂಗ್ ಟೆಸ್ಟ್ ಅಂದರೆ ಏನು ಅಂತ ನಾವು ಆಮೇಲೆ ನೋಡ್ತಾ ಹೋಗೋಣ. ಟ್ಯೂರಿಂಗ್ ಟೆಸ್ಟ್ ಟು ಮೇಜರ್ ಎ ಐ ಇಂಟೆಲಿಜೆನ್ಸ್. ಟ್ಯೂರಿಂಗ್ ಟೆಸ್ಟ್ ಯೂಸ್ ಮಾಡಿಕೊಂಡು ವೆದರ್ ದ ಮಷೀನ್ಸ್ ಆರ್ ಇಂಟೆಲಿಜೆಂಟ್ ಮಷೀನ್ಸ್ ಅಂತ ಚೆಕ್ ಮಾಡೋಕ್ಕೆ ಈ ಟ್ಯೂರಿಂಗ್ ಟೆಸ್ಟನ್ನು ಡೆವಲಪ್ ಮಾಡ್ತಾರೆ ಅಲನ್ ಟ್ಯೂರಿಂಗ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿಂದಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಫೌಂಡೇಶನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದ ಬರ್ತ್ ಆಫ್ ಎ ಐ ಇನ್ 1956 ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟರ್ಮ್ ಅಥವಾ ವರ್ಡ್ ಅಥವಾ ಇದೇನು ನೀವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ವರ್ಡನ್ನು ನೋಡ್ತಾ ಇದ್ದೀರಿ ಈಗ, ಇಟ್ ವಾಸ್ ಕಾಯಿಂಡ್ ಬೈ ಜಾನ್ ಮೆಕರ್ಥಿ. ಬಿಕಾಸ್ ಜಾನ್ ಮೆಕರ್ಥಿ ಅವ್ರು ಏನು ಮಾಡ್ತಾರೆ, ಹ್ಯೂಜ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎ ಐ ಅನ್ನೋ ಫೀಲ್ಡಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಹೆಸರನ್ನು ಅವರೇ ಇಡ್ತಾರೆ ಇಲ್ಲಿ ಡಾರ್ಟ್ಮೌತ್ ಕಾನ್ಫರೆನ್ಸ್ನಲ್ಲಿ, ದಟ್ ಈಸ್ ಇನ್ USA. ದಿಸ್ ಈಸ್ ದ ಫಸ್ಟ್ ಎವರ್ ಎ ಐ ಕಾನ್ಫರೆನ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಹೆಸರಿಡ್ತಾರೆ. ಅದನ್ನು ನಾನು ಇಲ್ಲಿ ಬರಿತೀನಿ. ದ ಟರ್ಮ್ artificial intelligence was coined at the Dartmouth conference in USA by John McCarthy. ಇವ್ರಿಗೆ ನಾವು ಫಾದರ್ ಆಫ್ ಎ ಐ ಅಂತಾನು ಕರಿತೀವಿ. ಜಾನ್ ಮೆಕರ್ಥಿ ಈಸ್ ದ ಫಾದರ್ ಆಫ್ ಎ ಐ ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಎವರ್ ಎ ಐ ಕಾನ್ಫರೆನ್ಸ್. ಎ ಐ ರಿಲೇಟೆಡ್
ಟಾಪಿಕ್ಸನ್ನು ಡಿಸ್ಕಸ್ ಮಾಡೋಕ್ಕೆ ಒಂದು ಕಾನ್ಫರೆನ್ಸನ್ನು ಮಾಡ್ತಾರೆ. ಇಲ್ಲೇನೆ ಅವ್ರು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಹೆಸರಿಡ್ತಾರೆ. ಓಕೆ, ನೆಕ್ಸ್ಟ್ ಕಮ್ಸ್ ವಿತ್ ದ ಎ ಐ ವಿಂಟರ್ ಅಂತ ನಾವು ಹೇಳ್ತೀವಿ. ಎ ಐ ವಿಂಟರ್ ಅಂದರೆ ಏನು? ಎ ಐ ಮೇಲೆ ಜಾಸ್ತಿ ಹೋಪ್ಸ್ ಇದ್ರೂ ಕೂಡ ಅದು ಫೇಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಸರಿಯಾಗಿ ವರ್ಕ್ ಆಗೋದಿಲ್ಲ. ಅದಕ್ಕೆ ಆ ಫೀಲ್ಡ್ಗೆ ಅಥವಾ ಆ ಪೀರಿಯಡ್ಗೆ ಏನಂತ ಕರೀತಾರೆ? ಎ ಐ ವಿಂಟರ್. ದಿಸ್ ಕಮ್ಸ್ ಅರೌಂಡ್ 1970s ಟು 1980s. 1970 ಮತ್ತು 1980s ಈ ಟೈಮಲ್ಲಿ ಪ್ರೋಗ್ರೆಸ್ ವಾಸ್ ವೆರಿ ಸ್ಲೋವರ್ ದನ್ ಎಕ್ಸ್ಪೆಕ್ಟೆಡ್, ಲೀಡಿಂಗ್ ಟು ದ ಫಂಡಿಂಗ್ ಕಟ್ಸ್. ಭಾಳ ಜನ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಎ ಐ ಮಷೀನ್ಸ್ ಮೇಲೆ. ಅದು ಎ ಐ ಮಷೀನ್ ಸರಿಯಾಗಿ ವರ್ಕ್ ಆಗದೆ ಇರೋ ಕಾರಣಕ್ಕೆ ಆ ಪೀರಿಯಡ್ಗೆ ಏನಂತ ಕರೀತಾರೆ? ಎ ಐ ವಿಂಟರ್ ಅಂತ ಕರೀತಾರೆ. ಅದನ್ನ ನಾನು ಇಲ್ಲಿ ಬರಿತೀನಿ. ಪ್ರೋಗ್ರೆಸ್ ವಾಸ್ ವೆರಿ ಸ್ಲೋವರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಈ ಸೀಸನಲ್ಲಿ ಪ್ರೋಗ್ರೆಸ್ ವಾಸ್ ವೆರಿ ಸ್ಲೋವರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಇದು ಡ್ಯೂರಿಂಗ್ 1970s ಆ್ಯಂಡ್ 80sನಲ್ಲಿ. ದಿಸ್ ವಾಸ್ ದ ವೆರಿ ಡಿಫಿಕಲ್ಟ್ ಪೀರಿಯಡ್. ಅಲ್ಲಿ ಸರಿಯಾಗಿ ಯಾವುದೇ ಎ ಐ ಮಷೀನ್ಸ್ ಅಥವಾ ಏನೇ ಒಂದು ರಿಸರ್ಚ್ ಮಾಡಿದರೂ ಕೂಡ ಅದು ಸರಿಯಾಗಿ ರಿಸಲ್ಟ್ ಬರ್ತಾ ಇರಲಿಲ್ಲ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಐ ವಿಂಟರ್ ಅಂತ ಕರೀತಾರೆ. ಎ ಐ ರಿಸರ್ಚ್ ಕಂಟಿನ್ಯೂಡ್ ಬಟ್ ವಿತ್ ಲೆಸ್ ಹೈಪ್. ಆದರೂ ಕೂಡ ಎ ಐ ರಿಸರ್ಚ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ಬಟ್ ಅಷ್ಟು ಅದ್ರ ಮೇಲೆ ಹೋಪ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಿಕಾಸ್ ರಿಸಲ್ಟ್ ಸರಿಯಾಗಿ ಬರ್ತಾ ಇರೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಎ ಐ ವಿಂಟರ್. ಆ್ಯಂಡ್ ಅದಾದ ತಕ್ಷಣ ಎ ಐನಲ್ಲಿ ಮತ್ತೆ ಬೂಮ್ ಆಗುತ್ತೆ, ಎ ಐ ರಿವೈವಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎ ಐ ರಿವೈವಲ್ ಪೀರಿಯಡ್. ಎ ಐ ರಿವೈವಲ್ ಪೀರಿಯಡ್, ದಿಸ್ ಈಸ್ ಅರೌಂಡ್ 1990s ಟು 2000. ಈ ಎರಾನಲ್ಲಿ ಫಾಸ್ಟರ್ ಕಂಪ್ಯೂಟರ್ಸ್ ನಮಗೆ ಸಿಗುತ್ತೆ ಮತ್ತು ಮೋರ್ ಡೇಟಾ ಇಂಪ್ರೂವ್ಡ್ ಎ ಐ ಪರ್ಫಾರ್ಮೆನ್ಸ್ ಆಗುತ್ತೆ. ಇದೇ ಪೀರಿಯಡ್ನಲ್ಲಿ ಸ್ಪೀಚ್ ರಿಕಗ್ನಿಷನ್, ಹ್ಯಾಂಡ್ ರೈಟಿಂಗ್ ಡಿಟೆಕ್ಷನ್ ಆ್ಯಂಡ್ ಅರ್ಲಿ ರೋಬೋಟ್ಸ್, ಸಿಂಪಲ್ ರೋಬೋಟ್ಸ್ ಕೂಡ ರೆಡಿ ಆಗ್ತವೆ. ಓಕೆ, ದೀಸ್ ಆರ್ ದಿ ವೆರಿ ಫಾಸ್ಟರ್ ಕಂಪ್ಯೂಟರ್ಸ್ ಆ್ಯಂಡ್ ಮೋರ್ ಡೇಟಾ ಇಂಪ್ರೂವ್ಡ್ ಎ ಐ ಪರ್ಫಾರ್ಮೆನ್ಸ್. ಇಲ್ಲಿ ಎ ಐ ವಾಸ್ ಯೂಸ್ಡ್ ಇನ್ ಸ್ಪೀಚ್ ರಿಕಗ್ನಿಷನ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಡಿಟೆಕ್ಷನ್. ಈ ಫೀಲ್ಡಲ್ಲಿ ಸ್ವಲ್ಪ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಸಿಗ್ತಾ ಹೋಗುತ್ತೆ. ಹ್ಯಾಂಡ್ ರೈಟಿಂಗ್ ಡಿಟೆಕ್ಷನ್ ಆ್ಯಂಡ್ ಸಮ್ ಅರ್ಲಿ ರೋಬೋಟ್ಸ್. ಸಮ್ ರೋಬೋಟ್ಸ್ ಕೂಡ ಇಲ್ಲಿ ಬರ್ತವೆ, ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದಿ ಮಾಡರ್ನ್ ಎ ಐ ಬೂಮ್. Modern AI boom, which means this is the highest period where AI comes to the existence. ಈ ಟೈಮಲ್ಲಿನೇ ಎ ಐ ಎಕ್ಸಿಸ್ಟೆನ್ಸ್ ಕಂಪ್ಲೀಟ್ ಆಗಿ ಎಕ್ಸಿಸ್ಟೆನ್ಸ್ ಅಲ್ಲಿ ಬರುತ್ತೆ. ದಟ್ ಈಸ್ ಅರೌಂಡ್ 2010 ಟು ಟಿಲ್ ನೌ ಟು ಪ್ರೆಸೆಂಟ್. Nowadays we can see everything can be done with the help of AI. This is what modern era of AI ಅಂತ ನಾವು ಹೇಳ್ತೀವಿ. ಅಡ್ವಾನ್ಸಸ್ ಇನ್ ಡೀಪ್ ಲರ್ನಿಂಗ್, ಬಿಗ್ ಡೇಟಾ. ಇಲ್ಲಿ ಕೂಡ ನಾವೇನು ಮಾಡ್ತೀವಿ, ಡೀಪ್ ಲರ್ನಿಂಗ್ ಮತ್ತು ಬಿಗ್ ಡೇಟಾ ಅನ್ನೋ ಕಾನ್ಸೆಪ್ಟ್ ಅರೈಸ್ ಆಗ್ತವೆ. ಅದರಿಂದ ಎ ಐ ಪವರ್ಡ್ ವಾಯ್ಸ್ ಅಸಿಸ್ಟೆಂಟ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಚಾಟ್ GPT ಇದೆಲ್ಲ ಈ ಪೀರಿಯಡ್ನಲ್ಲಿನೇ ಅರೈಸ್ ಆಗುತ್ತೆ. ಓಕೆ, ಈ ಪೀರಿಯಡ್ನಲ್ಲಿ ಅಡ್ವಾನ್ಸಸ್ ಇನ್ ಡೀಪ್ ಲರ್ನಿಂಗ್, then we have big data, and with these concepts AI powers voice assistants and voice assistants like Siri, Alexa ಅಂತ ನಾವೇನು ಹೇಳ್ತೀವಿ, ಈ ಎರಾನಲ್ಲಿ ಡೆವಲಪ್ ಆಗ್ತಾ ಹೋಗ್ತವೆ. ಆ್ಯಂಡ್ ವಿ ಹ್ಯಾವ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್,
and Chat GPT. Okay, these are all comes under this era. AI is now part of everyday's life. ನೋಡಿ ನಾವು ಹಿಸ್ಟ್ರಿ ತಿಳ್ಕೊಳ್ತಾ ಹೋದ್ರೆ ಕಂಪ್ಯೂಟರ್ ಇರೋಕ್ಕಿಂತ ಮೊದಲೇನೆ ಇದ್ರ ಬಗ್ಗೆ ಅವರು ಪುರಾಣಗಳಲ್ಲಿ ಮತ್ತು ಕಥೆಗಳಲ್ಲಿ ಹಳೆ ಕಥೆಗಳಲ್ಲೆಲ್ಲ ಉಲ್ಲೇಖ ಮಾಡಿರ್ತಾರೆ. ಓಕೆ, ಅಂದ್ರೆ ಸಮ್ ಮಷೀನ್ಸ್ ಹ್ಯೂಮನ್ಸ್ ಹೇಗೆ ಥಿಂಕ್ ಮಾಡ್ತಾವ ಮಷೀನ್ಸ್ ಕೂಡ ಹಾಗೆ ಥಿಂಕ್ ಮಾಡಬಹುದಾ ಅಂತ ಮೊದಲೇ ಅವರು ಥಾಟ್ ಪ್ರೊಸೆಸ್ನಲ್ಲಿ ತಂದಿರ್ತಾರೆ ಅಂತ ಹಿಸ್ಟ್ರಿನಲ್ಲಿ ನಾವು ಕೇಳ್ತೀವಿ. ಆ್ಯಂಡ್ ವಿ ಹ್ಯಾವ್ ಸಮ್ ಎ ಐ ಸಿಸ್ಟಮ್ಸ್ ಲೈಕ್ ಎಲಿಸಾ 1966 ನಾನು ಯಾವ್ಯಾವ ಸಮ್ ಆಫ್ ದಿ ಸಿಸ್ಟಮ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎ ಐ ಪವರ್ಡ್ ಸಿಸ್ಟಮ್ಸ್ 1966 ಎಲಿಸಾ ಅನ್ನೋದು ಒಂದು ಸಿಸ್ಟಮ್ is one of the chatbot simulates conversations as a psychotherapist ತರ ಇದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತಾ ಇರೋ ಒನ್ ಆಫ್ ದಿ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ಎಲಿಸಾ ಸಿಸ್ಟಮ್. ಮನೋಚಿಕಿತ್ಸಕ ತರ ಇದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತಾ ಇತ್ತು ಅಂತ ಹೇಳ್ತೀವಿ. ಲೈಕ್ ವಿ ಹ್ಯಾವ್ ಚಾಟ್ ಜಿ ಪಿ ಟಿ ಹೇಗಿದೆನೋ ಚಾಟ್ ಜಿ ಪಿ ಟಿನಲ್ಲಿ ಎನಿಥಿಂಗ್ ಕ್ಯಾನ್ ಬಿ ಆಸ್ಕ್ಡ್ ಆ್ಯಂಡ್ ಇಟ್ ವಿಲ್ ಗಿವ್ ಯು ದ ರಿಸಲ್ಟ್. ಬಟ್ ಎಲಿಸಾ ಅನ್ನೋ ಒಂದು ಸಿಸ್ಟಮ್ ಅಥವಾ ಚಾಟ್ ಬಾಟ್ ಅದ್ರ ಥ್ರೂ ನಾವು ಏನು ಮಾಡ್ಬೋದಾಗಿತ್ತು ಅವಾಗ ಮನೋಚಿಕಿತ್ಸಕ ರಿಲೇಟೆಡ್ ಏನು ಕ್ವಶನ್ಸ್ ಕೇಳ್ತೀವಿ, ಭಾವನಾತ್ಮಕ ಅಥವಾ ಮಾನಸಿಕವಾಗಿ ಏನು ಸಮಸ್ಯೆಗಳ ಬಗ್ಗೆ ಕ್ವಶನ್ ಏನು ಕೇಳ್ತಾ ಇದ್ವಿ ಅದಕ್ಕೆ ಆನ್ಸರ್ ಕೊಡುವಂಥ ಒಂದು ಸಿಸ್ಟಮ್ ಆವಾಗಲೇ ಡೆವಲಪ್ ಮಾಡಿದ್ರು ಅವರು 1966. ದಿಸ್ ಇಸ್ ಒನ್ ಆಫ್ ದಿ ಫಸ್ಟ್ ಚಾಟ್ ಬಾಟ್, ಒನ್ ಆಫ್ ದಿ ಫಸ್ಟ್ ಚಾಟ್ ಬಾಟ್ ಅಂತ ನಾವು ಹೇಳ್ತೀವಿ. ಓಕೆ, ಆ್ಯಂಡ್ ವಿ ಹ್ಯಾವ್ 1977 the other AI system called Deep Blue. ಈ ಡೀಪ್ ಬ್ಲೂ ಏನು ಮಾಡುತ್ತೆ, ದ ಚೆಸ್ ಕಂಪ್ಯೂಟರ್ ಡೀಪ್ ಬ್ಲೂ ವಿನ್ಸ್ ಅಗೇನ್ಸ್ಟ್ ಚೆಸ್ ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪ್ರೋ. ಚೆಸ್ ವರ್ಲ್ಡ್ ಚಾಂಪಿಯನ್ ಜೊತೆನೆ ಈ ಸಿಸ್ಟಮ್ ವಿನ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಎ ಐ ಬಿಕಾಸ್ ಚೆಸ್ ಈಸ್ ನಾಟ್ ಸೋ ಸಿಂಪಲ್ ಗೇಮ್. ಬಟ್ ಅವರು ಒಂದು ಸಾಫ್ಟ್ವೇರ್ ರೆಡಿ ಮಾಡಿರ್ತಾರೆ, ಲೈಕ್ ಸಿಸ್ಟಮ್ ರೆಡಿ ಮಾಡಿರ್ತಾರೆ. ಎದುರಿಗೆ ಇರೋ ಪ್ಲೇಯರ್ ಯಾರು, ವರ್ಲ್ಡ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪ್ರೋ. ಅವ್ರ ಜೊತೆಗೆ ಈ ಚೆಸ್ ಕಂಪ್ಯೂಟರ್ ವಿನ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಚೆಸ್ ಕಂಪ್ಯೂಟರ್ which was developed in 1977. Then we have in 2011, very interesting, that is Siri. Already you know, the intelligent speech assistant. ಫಸ್ಟ್ ಸ್ಪೀಚ್ ಅಸಿಸ್ಟೆಂಟ್ ಇದು ಐಫೋನಲ್ಲಿ ರಿಲೀಸ್ ಮಾಡ್ತಾರೆ. ಐಫೋನ್ 4S ಅನ್ನೋ ಫೋನಲ್ಲಿ ಫಾರ್ ದ ಫಸ್ಟ್ ಟೈಮ್ ಸಿರಿ ಅನ್ನೋ ಇಂಟೆಲಿಜೆಂಟ್ ಸ್ಪೀಚ್ ಅಸಿಸ್ಟೆಂಟ್ ರಿಲೀಸ್ ಆಗುತ್ತೆ. ಇಂಟೆಲಿಜೆಂಟ್ ಸ್ಪೀಚ್ ಅಸಿಸ್ಟೆಂಟ್ ಇದು ಐಫೋನ್ 4S ಅಲ್ಲಿ ಫಸ್ಟ್ ಟೈಮ್ ರಿಲೀಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಇನ್ 2011 ಅಗೇನ್ ವಾಟ್ಸನ್ ಅನ್ನೋ ಸೂಪರ್ ಕಂಪ್ಯೂಟರ್ ವಿಚ್ ವಿನ್ಸ್ ಅಗೇನ್ಸ್ಟ್ 2 ಹ್ಯೂಮನ್ ರೈವಲ್ಸ್ ಇನ್ ದ ಕ್ವಿಜ್. ಇಬ್ರು ಪ್ಲೇಯರ್ಸ್ ಜೊತೆಗೆ ಇದು ವಿನ್ ಆಗುತ್ತೆ. ವಿಚ್ ಇಸ್ ದಟ್ ವ್ಯಾಟ್ಸನ್, ಒನ್ ಆಫ್ ದಿ ಸೂಪರ್ ಕಂಪ್ಯೂಟರ್, ಎ ಐ ಸೂಪರ್ ಕಂಪ್ಯೂಟರ್. ಇದೇನು ಮಾಡುತ್ತೆ, ಕ್ವಿಜ್ನಲ್ಲಿ ಇಬ್ಬರ ಜೊತೆಗೆ ವಿನ್ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ವಾಟ್ ಸೂಪರ್ AI supercomputer. Then we have in 2014, and all of you know this, that is what Alexa. The Amazon's Alexa anta ನಾವು ಹೇಳ್ತೀವಿ. This is the virtual assistant Alexa from Amazon, like Siri. Virtual assistant. Okay, this is the
And even when we have in 2017, ಇಲ್ಲಿ ಬರಿತೀನಿ ನಾನು, ಗೂಗಲ್ಸ್ AlphaGo beats the world champion in the ಗೇಮ್ ಗೋ ಅನ್ನೋ ಗೇಮಲ್ಲಿ ಇದೇನ್ ಮಾಡುತ್ತೆ, ವರ್ಲ್ಡ್ ಚಾಂಪಿಯನ್ ಅನ್ನ ಬೀಟ್ ಮಾಡುತ್ತೆ. ಅದ್ಯಾವುದು ಸಿಸ್ಟಮ್? AlphaGo. ವಿಚ್ ವಾಸ್ ಬೈ ಗೂಗಲ್ಸ್ AlphaGo ಅಂತಾನೆ ನಾವು ಹೇಳ್ತೀವಿ. ವಿಚ್ ಬೀಟ್ಸ್ ದಿ ವರ್ಲ್ಡ್ ಚಾಂಪಿಯನ್ ಇನ್ ದಿ ಗೇಮ್ ಗೋ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಹಿಸ್ಟ್ರಿ ಆಫ್ AI. ಬಿಫೋರ್ ಲರ್ನಿಂಗ್ AI ನಮಗೆ AIದ ಹಿಸ್ಟ್ರಿ ಗೊತ್ತಿರಲೇಬೇಕಾಗುತ್ತೆ. ಆ್ಯಂಡ್ ಬಿಫೋರ್ 1940ಸ್ಗಿಂತ ಮೊದಲೇ ಇದ್ರ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ. ಆಮೇಲೆ ಇನ್ ದಿ 1940s ಆ್ಯಂಡ್ 1950 ಎರಾನಲ್ಲಿ ಅಲನ್ ಟ್ಯೂರಿಂಗ್ ಅವ್ರು ಏನು ಮಾಡ್ತಾರೆ, ಒಂದು ಐಡಿಯಾ ಆಫ್ ಥಿಂಕಿಂಗ್ ಮಷೀನ್, ಅಂದರೆ ವೆದರ್ ಮಷೀನ್ಸ್ ಕ್ಯಾನ್ ಥಿಂಕ್ ಲೈಕ್ ಹ್ಯೂಮನ್ಸ್ ಅನ್ನೋ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಾರೆ. ಅದರ ಮೇಲೆ ಒಂದು ಟೆಸ್ಟ್ ಕೂಡ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಟ್ಯೂರಿಂಗ್ ಟೆಸ್ಟ್. ಯಾವ ಮಷೀನ್ ಟ್ಯೂರಿಂಗ್ ಟೆಸ್ಟ್ ಪಾಸ್ ಆಗುತ್ತೋ ಅದು ಇಂಟೆಲಿಜೆಂಟ್ ಮಷೀನ್ ಅಂತ ಅವ್ರು ಹೇಳ್ತಾರೆ. ಆ್ಯಂಡ್ ಇನ್ 1956, ನಾನಿಲ್ಲಿ ಇಯರ್ ಮೆನ್ಷನ್ ಮಾಡೋದು ಮರ್ತಿದ್ದೆ, ಅದನ್ನ ಇಲ್ಲಿ ಬರೆದು ಬಿಡ್ತೀನಿ. ಇನ್ 1940s ಆ್ಯಂಡ್ 50s ಎರಾನಲ್ಲಿ ಅಲೆನ್ ಟ್ಯೂರಿಂಗ್ ಅವರು ಟ್ಯೂರಿಂಗ್ ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಇನ್ 1956 ನಲ್ಲಿ ಬರ್ತ್ ಆಫ್ AI ಅಂತ ನಾವು ಹೇಳ್ತೀವಿ. ಸೊ ದ್ಯಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ವರ್ಡ್ ಅನ್ನ ಕಾಯಿನ್ ಮಾಡ್ತಾರೆ ಬೈ ಜಾನ್ ಮೆಕಾರ್ಥಿ. ದಟ್ಸ್ ವೈ ಜಾನ್ ಮೆಕಾರ್ಥಿ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ AI. ಆ್ಯಂಡ್ ನೆಕ್ಸ್ಟ್ AI ನಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ ಅದೆಲ್ಲ ಸ್ವಲ್ಪ ರಿಸಲ್ಟಲ್ಲಿ ಫೇಲ್ಯೂರ್ ಆಗ್ತಾ ಹೋಗುತ್ತೆ. ಆ ಪೀರಿಯಡ್ ಆಫ್ ಟೈಮ್ಗೆ AI ವಿಂಟರ್ ಅಂತ ಕರೀತಾರೆ. ಅದಾದ ತಕ್ಷಣ ಮತ್ತೆ AI ನಲ್ಲಿ ಸ್ವಲ್ಪ ಬೂಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, AI ನಲ್ಲಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ AI ರಿವೈವಲ್ ಅಂತ ನಾವು ಹೇಳ್ತೀವಿ ಇನ್ ದ ಪೀರಿಯಡ್ ಆಫ್ 1990s ಮತ್ತು 2000 ಆ ಫೇಸ್ನಲ್ಲಿ. ಆ ಫೇಸ್ನಲ್ಲಿನೇ ಸ್ಪೀಚ್ ರಿಕಗ್ನಿಷನ್ ಮತ್ತು ಹ್ಯಾಂಡ್ ರೈಟಿಂಗ್ ಡಿಟೆಕ್ಷನ್ ಆ್ಯಂಡ್ ಸಿಂಪಲ್ ರೋಬೋಟ್ಸ್ ಕೂಡ ಡೆವಲಪ್ ಮಾಡ್ತಾರೆ. ಆ್ಯಂಡ್ ನೌ ಎ ಡೇಸ್ ವಿ ಹ್ಯಾವ್ modern AI, like we have some of the AI systems like self-driving cars, chat GPT, okay, and some voice assistants. And ಇದೆಲ್ಲ ಬಿಟ್ಟು some of the systems ಬಗ್ಗೆನೂ ನಾವು ಇವತ್ತು ತಿಳ್ಕೊಂಡ್ವಿ. ದಟ್ ಈಸ್ ಇನ್ 1966 ಎಲಿಸಾ, ದಿಸ್ ಈಸ್ ದಿ ಒನ್ ಆಫ್ ದಿ ಫಸ್ಟ್ ಚಾಟ್ ಬಾಟ್ ಅಂತ ಹೇಳ್ತೀವಿ, ವಿಚ್ ಆಕ್ಟ್ಸ್ ಲೈಕ್ ಸೈಕೋಥೆರಪಿಸ್ಟ್. ಆ್ಯಂಡ್ ಇನ್ 1977 ಡೀಪ್ ಬ್ಲೂ ಅನ್ನೋ ಚೆಸ್ ಕಂಪ್ಯೂಟರ್ ಒನ್ ಆಫ್ ದಿ ವರ್ಲ್ಡ್ ಚಾಂಪಿಯನ್ಸ್ ಜೊತೆಗೇನೆ ವಿನ್ ಆಗುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ AI ಅಂತ ಹೇಳ್ತಾರೆ. ಆ್ಯಂಡ್ ಸಿರಿ, ಆಲ್ ಆಫ್ ಯು ನೋ ದಟ್ ದಿಸ್ ಈಸ್ ದ ಫಸ್ಟ್ ಇಂಟೆಲಿಜೆಂಟ್ ಸ್ಪೀಚ್ ಅಸಿಸ್ಟೆನ್ಸ್. ಇದು ಐಫೋನಲ್ಲಿ ರಿಲೀಸ್ ಮಾಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಒನ್ ವಾಟ್ಸನ್ ಸೂಪರ್ ಕಂಪ್ಯೂಟರ್, ವಿಚ್ ಅಗೇನ್ ಒನ್ ಆಫ್ ದಿ ಸೂಪರ್ ಕಂಪ್ಯೂಟರ್ ಅದೇನು ಮಾಡುತ್ತೆ, ಕ್ವಿಜ್ನಲ್ಲಿ ವಿನ್ ಆಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಫೇಸ್ ಅಂತಾನೆ ನಾವು ಹೇಳ್ತೀವಿ. ಆ್ಯಂಡ್ ಇನ್ 2014 ವಿ ಹ್ಯಾಡ್ ಅಲೆಕ್ಸಾ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ವರ್ಚುವಲ್ ಅಸಿಸ್ಟೆಂಟ್ಸ್. ಆ್ಯಂಡ್ ಇನ್ 2017 AlphaGo ಅನ್ನೋ ಗೂಗಲ್ AlphaGo ಸಿಸ್ಟಮ್ ಇದೇನು ಮಾಡುತ್ತೆ, ವರ್ಲ್ಡ್ ಚಾಂಪಿಯನ್ ಅನ್ನು ಬೀಟ್ ಮಾಡುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಹಿಸ್ಟ್ರಿ ಆಫ್ AI. ಹಿಸ್ಟ್ರಿ ಇದೇ ಥರ ಇರಬೇಕಂತ ಏನಿಲ್ಲ, ಸಮ್ ಬುಕ್ಸಲ್ಲಿ ಬೇರೆ ಬೇರೆ ವೇನಲ್ಲಿ ಇದನ್ನ ಹೇಳಿರ್ಬೋದು. ಆ್ಯಂಡ್ ದಿಸ್ ಇಸ್ ವಾಟ್ ಐ ಹ್ಯಾವ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.